ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಎಮ್ ಸಿ ಸಿ ಕೌನ್ಸ್ಲಿಂಗಲ್ಲಿ ಎಕ್ಸಿಟ್ ಹೇಗೆ ಆಗೋದು ಪ್ಲಸ್ ಸೆಕ್ಯೂರಿಟಿ ಡೆಪಾಸಿಟ್ ನಮಗೆ ಹೇಗೆ ವಾಪಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಕೆಲವೊಂದಷ್ಟು ಕಮೆಂಟ್ಸನ್ನು ನಾನು ನೋಡಿದ್ದೀನಿ. ಸೊ ಇಲ್ಲಿ ಕ್ಯಾಂಡಿಡೇಟ್ ಕೇಳ್ತಿರೋದು ಏನು ಅಂತಂದರೆ, ಮ್ಯಾಮ್ ಸೆಕೆಂಡ್ ರೌಂಡ್ ನಾಟ್ ಅಲಾಟೆಡ್ ಎನಿ ಸೀಟ್, ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ರಿಫಂಡೆಡ್ ಇನ್ ಎಮ್ ಸಿ ಸಿ ರೌಂಡ್, ಪ್ಲೀಸ್ ರಿಪ್ಲೈ ಅಂತ ಹೇಳಿದ್ದಾರೆ. ಅಂದರೆ ಎಮ್ ಸಿ ಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. ಸೊ ಹೇಗೆ ಎಕ್ಸಿಟ್ ಆಗೋದು ಮತ್ತು ರೀಫಂಡ್ ಹೇಗೆ ಆಗುತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕೇಳಿದ್ದಾರೆ. ಒನ್ ಮೋರ್ ಕ್ಯಾಂಡಿಡೇಟ್, ಐ ಹ್ಯಾವ್ ನಾಟ್ ಅಲಾಟೆಡ್ ಸೀಟ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್, ಐ ವಾಂಟ್ ಟು ಎಕ್ಸಿಟ್, ಹೌ ಕ್ಯಾನ್ ಐ ಆ್ಯಂಡ್ ಮೈ ಡೆಪಾಸಿಟ್ ಅಮೌಂಟ್ ವಿಲ್ ರಿಟರ್ನ್. ಸೊ ಅವರು ಅಷ್ಟೇ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ಸೊ ಐ ವಾಂಟ್ ಟು ಎಕ್ಸಿಟ್ ಅಂತ ಕೇಳ್ತಾ ಇದ್ದಾರೆ. ಮತ್ತು ಸೆಕ್ಯೂರಿಟಿ ಡೆಪಾಸಿಟ್ ಹೇಗೆ ರೀಫಂಡ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಮತ್ತು ಒನ್ ಮೋರ್ ಕ್ಯಾಂಡಿಡೇಟ್ ಸೇಮ್ ಅಂತ, ಅವ್ರಿಗೂ ಸೇಮ್ ಡೌಟ್ ಇದೆ. ಸೊ ಫಸ್ಟ್ ಕ್ವೆಶನ್ ಎಲ್ಲರೂ ಕೇಳ್ತಿರೋದು ಏನು ಅಂತಂದರೆ, ಎಮ್ ಸಿ ಸಿ ಕೌನ್ಸ್ಲಿಂಗಿಂದ ಹೇಗೆ ಎಕ್ಸಿಟ್ ಆಗೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ಸೆಕ್ಯೂರಿಟಿ ಡೆಪಾಸಿಟ್ ಹೇಗೆ ರೀಫಂಡ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾವು ಎರಡು ಕ್ವೆಶನ್ಸ್ಗೆ ಆನ್ಸರ್ ಏನು ಅನ್ನೋದನ್ನ ನೋಡೋಣ. ಸೊ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಇನ್ ಟು ದ ವಿಡಿಯೋ, ಇಫ್ ಯು ಆರ್ ನ್ಯೂ ಟು ಆರ್ ಚಾನಲ್, ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಸೊ ಯಾರೆಲ್ಲ ಎಮ್ ಸಿ ಸಿ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ, ಯಾರಿಗೆಲ್ಲ ಇಂಥ ಡೌಟ್ಸ್ ಇದೆಯೋ ನಿಮ್ಮ ಫ್ರೆಂಡ್ಸ್ಗೆ ಅವ್ರ ಜೊತೆ ನೀವು ಶೇರ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ನೋಡೋಣ. ಏನು ಅಂತಂದರೆ, ಹೌ ಟು ಎಕ್ಸಿಟ್ ಫ್ರಮ್ ಎಮ್ ಸಿ ಸಿ ಕೌನ್ಸ್ಲಿಂಗ್. ಸೊ ಸ್ಟೂಡೆಂಟ್ಸ್, ಆ ಕ್ವೆಶನ್ಗೆ ಆನ್ಸರ್ ಬೇಕು ಅಂತಂದರೆ ನೋಡಿ, ಥರ್ಡ್ ರೌಂಡಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ರೌಂಡ್ 3 ಇದು ಎಮ್ ಸಿ ಸಿ ಕೌನ್ಸ್ಲಿಂಗಲ್ಲಿ ರೌಂಡ್ 3ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಎಕ್ಸಸೈಸಿಂಗ್ ಆಫ್ ಫ್ರೆಶ್ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಆಫ್ ಚಾಯ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಲೈನ್ ನೋಡಿ. ಅದಾದಮೇಲೆ ಸೊ ನಾವು ಎಮ್ ಸಿ ಸಿ ರೌಂಡ್ 3 ನೋಡ್ತಾ ಇರೋದು. ಇಲ್ಲೂ ಸಹ ಏನು ಕೊಟ್ಟಿದ್ದಾರೆ ನೋಡಿ, ರೌಂಡ್ 3ಅಲ್ಲಿ ರೌಂಡ್ 2 ಚಾಯ್ಸಸ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ನಲ್ ಆ್ಯಂಡ್ ವಾಯ್ಡ್ ಅಂತಂದರೆ, ನೀವು ಯಾವುದೇ ಚಾಯ್ಸಸ್ ಪ್ರೀವಿಯಸ್ ರೌಂಡಲ್ಲಿ ಕೊಟ್ಟಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ನಲ್ ಆ್ಯಂಡ್ ವಾಯ್ಡ್, ಅಂದರೆ ಆ ಚಾಯ್ಸಸನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಯು ಹ್ಯಾವ್ ಟು ಎಕ್ಸಸೈಸ್ ಫ್ರೆಶ್ ಚಾಯ್ಸಸ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಲಾಕ್ ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ರೌಂಡಲ್ಲಿ ಫ್ರೆಶ್ ಚಾಯ್ಸಸ್ ಮತ್ತು ಲಾಕಿಂಗ್ ಇರುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನೀವು ಎಕ್ಸಿಟ್ ಆಗಬೇಕು ಅಂತಂದರೆ ಡೋಂಟ್ ಫಿಲ್ ದಿ ಚಾಯ್ಸಸ್. ಸೊ ಥರ್ಡ್ ರೌಂಡಲ್ಲಿ ಯಾವುದೇ ಥರದ ಚಾಯ್ಸ್ ಫಿಲ್ಲಿಂಗನ್ನು ಮಾಡಬಾರ್ದು. ಸೊ ಒಂದು ಅಡ್ವರ್ಟೈಸ್ಮೆಂಟು, ಫೇಮಸ್ ಆದ ಅಡ್ವರ್ಟೈಸ್ಮೆಂಟ್ ನೀವು ಕೇಳಿರ್ಬೋದು, ಈಟ್ 5 ಸ್ಟಾರ್ ಆ್ಯಂಡ್ ಡೂ ನಥಿಂಗ್ ಅಂತ. ಸೊ ಆ ಥರ, ಸೊ ಡೂ ನಥಿಂಗ್ ಅಂತ. ಸೊ ಡೋಂಟ್ ಡೂ ಎನಿಥಿಂಗ್. ಸೊ ನೀವು ಸುಮ್ಮನೆ ಇದ್ರೇ ಸಾಕು, ನಿಮಗೆ ಸೆಕ್ಯೂರಿಟಿ ಡೆಪಾಸಿಟ್ ವಾಪಸ್ ಬರುತ್ತೆ. ಸೊ ಡೋಂಟ್ ಎಂಟರ್ ಚಾಯ್ಸಸ್ ಇನ್ ದಿ ಥರ್ಡ್ ರೌಂಡ್. ಸೊ ಸುಮ್ಮನೆ ಫ್ರೀ ಆಗಿದ್ದೀನಲ್ಲ, ಸುಮ್ಮನೆ ಚಾಯ್ಸಸ್ ಫಿಲ್ ಮಾಡೋಣ ಅಂದ್ಬಿಟ್ಟು ಥರ್ಡ್ ರೌಂಡಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಚಾಯ್ಸ್ ಫಿಲ್ ಮಾಡೋದು ಅಂತ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಡೋಂಟ್ ಫಿಲ್ ದ ಚಾಯ್ಸಸ್. ಸೊ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ದಟ್ ಯು ಆರ್ ಎಕ್ಸಿಟಿಂಗ್ ಫ್ರಮ್ ದಿ ಎಮ್ ಸಿ ಸಿ ಕೌನ್ಸ್ಲಿಂಗ್. ಸೊ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಸೊ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬಾರ್ದು. ಥರ್ಡ್ ರೌಂಡಲ್ಲಿ ಫ್ರೆಶ್ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿದ್ದಾರೆ. ಸೊ ಇಷ್ಟವರೆಗೂ ನೀವು ಯಾವುದೇ ಚಾಯ್ಸಸ್ ಕೊಟ್ಟಿದ್ರೂ ಸಹ ಅದು ಡಿಲೀಟ್ ಆಗುತ್ತೆ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ನಲ್ ಆ್ಯಂಡ್ ವಾಯ್ಡ್. ಸೊ ಥರ್ಡ್ ರೌಂಡಲ್ಲಿ ಡೋಂಟ್ ಫಿಲ್ ಚಾಯ್ಸಸ್, ಡೋಂಟ್ ಡೂ ಎನಿಥಿಂಗ್. ಸೊ ನೀವು ಸುಮ್ಮನೆ ಇದ್ದರೆ ಸಾಕು. ನೀವು ಏನೂ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ಸೆಕ್ಯೂರಿಟಿ ಡೆಪಾಸಿಟು ಹೇಗೆ ರೀಫಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಅದಕ್ಕೆ ಕ್ವೆಶನ್ನು ಎಮ್ ಸಿ ಸಿ ಬುಲೆಟನಲ್ಲೇ ಕೊಟ್ಟಿದ್ದಾರೆ. ವೆನ್ ಆ್ಯಂಡ್ ವೇರ್ ದಿಸ್ ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ರೀಫಂಡೆಡ್. ಸೆಕ್ಯೂರಿಟಿ ಅಮೌಂಟ್ ವಿಲ್ ಬಿ ರೀಫಂಡೆಡ್ only after the completion of all round of counseling. MCC will notify about the completion counseling on their portal. ಸೊ ಸ್ಟೂಡೆಂಟ್ಸ್, ಕೌನ್ಸ್ಲಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೆಕ್ಯೂರಿಟಿ ಡೆಪಾಸಿಟನ್ನು ವಾಪಸ್ ಕೊಡ್ತಾರೆ. ಸೊ ನೋಟಿಫಿಕೇಷನನ್ನು ಎಮ್ ಸಿ ಸಿ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ದ ಫೈನಾನ್ಷಿಯಲ್ ಕಸ್ಟೋಡಿಯನ್ ವಿಲ್ ಇನಿಷಿಯೇಟ್ ದ ರೀಫಂಡ್ ಆಫ್ ಸೆಕ್ಯೂರಿಟಿ ಡೆಪಾಸಿಟ್ ವಿತಿನ್ 15 days ಆಫ್ ಸಚ್ ನೋಟಿಫಿಕೇಷನ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾರೆ. ಆ ನೋಟಿಫಿಕೇಷನ್ ರಿಲೀಸ್ ಮಾಡಾದಮೇಲೆ 15 days ಆದಮೇಲೆ ನಿಮಗೆ ರೀಫಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟ್ ವಿತಿನ್ 30 days ಆಫ್ ಸಚ್ ನೋಟಿಫಿಕೇಷನ್. ಸೊ 30 days ಒಳಗಡೆ ರೀಫಂಡ್ ಪ್ರಾಸೆಸ್ಸು ಕಂಪ್ಲೀಟ್ ಆಗುತ್ತೆ.
the security amount will be refunded to the same account from where the security amount was initially deposited by the candidate. Example, if the security amount was deposited through card. ಸೊ ಸ್ಟೂಡೆಂಟ್ಸ್, ನೀವು ಕಾರ್ಡ್ ಮೂಲಕ ಸೆಕ್ಯೂರಿಟಿ ಡೆಪಾಸಿಟನ್ನು ಪೇ ಮಾಡಿದರೆ ಅದೇ ನಂಬರ್ಗೆ ನಿಮಗೆ ಡೆಪಾಸಿಟ್ ಮಾಡ್ತಾರೆ. ದೆನ್ ದ ರಿಫಂಡ್ ವಿಲ್ ಗೋ ಟು ದಿ ಕಾರ್ಡ್. ಸೊ ಯಾವ ಕಾರ್ಡಿಂದ ನೀವು ಡೆಪಾಸಿಟ್ ಮಾಡಿರ್ತೀರೋ ಅದೇ ಕಾರ್ಡ್ಗೆ ಅವರು ರಿಫಂಡ್ ಮಾಡ್ತಾರೆ. ಇಫ್ ದ ಸೆಕ್ಯೂರಿಟಿ ಅಮೌಂಟ್ ವಾಸ್ ಡೆಪಾಸಿಟೆಡ್ ಫ್ರಮ್ ಅಕೌಂಟ್. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಅಕೌಂಟಿಂದ ನೀವು ಡೆಪಾಸಿಟ್ ಮಾಡಿದರೆ, ಸೊ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಫ್ರಮ್ ದಿ ಅಕೌಂಟ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, then the refund will go to the account of State Bank of India. ಸೊ ಎಕ್ಸಾಂಪಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಮ ಅಕೌಂಟ್ ಇದ್ದು ಆ ಅಕೌಂಟ್ ಮೂಲಕ ನೀವೇನಾದರೂ ಫೀಸ್ ಪೇ ಮಾಡಿದರೆ ಈಗ ಅದೇ ಅಕೌಂಟ್ಗೆ ಅವರು ರೀಫಂಡನ್ನು ಮಾಡ್ತಾರೆ. Hence, the candidates must keep their card or bank account active till refund process is completed. ಸೊ ಸ್ಟೂಡೆಂಟ್ಸ್, ರೀಫಂಡ್ ಆಗೋವರೆಗೂ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಡೋಂಟ್ ಕ್ಲೋಸ್ ದಿ ಅಕೌಂಟ್. If card or bank account is closed before the completion of refund, the bankers will not be able to complete the refund process. The bankers will take long time to identify and return the failed refunds to financial custodian, and lot of legal formalities are to be compiled for initiating refund in different bank account. ಸೊ ಸ್ಟೂಡೆಂಟ್ಸ್, ನೀವೇನಾದರೂ ಆ ಕಾರ್ಡ್ ಇನ್ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವೇನಾದರೂ ಕ್ಲೋಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರೀಫಂಡ್ ಪ್ರಾಸೆಸ್ ಕಂಪ್ಲೀಟ್ ಆಗೋವರೆಗೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. Hence, refund to new bank account will take very long time. Neither financial custodian nor MCC will be responsible for such delay. ಸೊ ಸ್ಟೂಡೆಂಟ್ಸ್, ಅವಾಗ ಡಿಲೇ ಆಗುತ್ತೆ, ಅದಕ್ಕೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ನಿಮ್ಮ ಅಕೌಂಟ್ ನಂಬರನ್ನು. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಕ್ವೆಶನ್ ನೋಡಿ. ಇಫ್ ದ ಸೆಕ್ಯೂರಿಟಿ ಡೆಪಾಸಿಟ್ ಇಸ್ ರೆಮಿಟೆಡ್ ಥ್ರೂ unrelated card or bank account, can the candidate request for refund to different card or bank account? ಸೊ ಕ್ವೆಶನ್ ಏನು ಅಂತಂದರೆ, ಇವಾಗ ನೀವು ಯಾರ್ದೋ ಬ್ಯಾಂಕ್ ಅಕೌಂಟಿಂದ ನೀವು ಡೆಪಾಸಿಟ್ ಮಾಡಿರ್ತೀರಾ. ಸೊ ಈಗ ನೀವು MCC ಅವ್ರನ್ನ ಕೇಳ್ಬೋದಾ, ನನ್ನ ಅಕೌಂಟ್ಗೆ ನೀವು ಡೆಪಾಸಿಟ್ ಮಾಡಿ ಅಂತ ಕೇಳ್ಬೋದಾ ಅಂತ ಕ್ವೆಶನ್ಗೆ ಆನ್ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋ, MCC will not entertain such request. The security deposit will be refunded only to the account from where the security deposit was initially deposited. ಸೊ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಅಕೌಂಟಿಂದ ನೀವು ಫಸ್ಟು ಡೆಪಾಸಿಟ್ ಮಾಡಿದ್ರೋ ಅದೇ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡ್ತಾರೆ. ನೀವೇನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಸಹ ಬೇರೆ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡೋದಿಲ್ಲ. ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ನಾಟ್ ಯೂಸ್ ಅನ್ರಿಲೇಟೆಡ್ ಕಾರ್ಡ್ ಆರ್ ಬ್ಯಾಂಕ್ ಅಕೌಂಟ್ ಫಾರ್ ರೆಮಿಟಿಂಗ್ ಸೆಕ್ಯೂರಿಟಿ ಡೆಪಾಸಿಟ್. ಸೊ ಅದಕ್ಕೆ ನೀವು ಯಾವುದೋ ಬೇರೆಯವ್ರ ಅಕೌಂಟಿಂದ ನೀವು ಸೆಕ್ಯೂರಿಟಿ ಡೆಪಾಸಿಟನ್ನು ಕಟ್ಟಬಾರ್ದು ಅಂತ ಇಲ್ಲಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ರೀಫಂಡಿಂಗ್ ಆಫ್ ಸೆಕ್ಯೂರಿಟಿ ಡೆಪಾಸಿಟ್. ಸೊ ಸ್ಟೂಡೆಂಟ್ಸ್, ಯೂಶ್ವಲಿ ಕೌನ್ಸಿಲಿಂಗೆಲ್ಲ ಮುಗ್ದಾದ್ಮೇಲೆ ಲೈಕ್ ಡಿಸೆಂಬರ್ ಟೈಮಲ್ಲಿ ರೀಫಂಡ್ ಪ್ರಾಸೆಸ್ಸು ಸ್ಟಾರ್ಟ್ ಆಗ್ಬೋದು MCCಯಲ್ಲಿ. ಸೊ 2 ಕ್ವೆಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಯೋರ್ ಫ್ಯೂಚರ್. ಮತ್ತು ಇನ್ನೊಂದು ಕ್ವೆಶನ್, ಈಗ ಸೊ ನೀವು MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಆಲ್ರೆಡಿ ಡಿಸಿಷನ್ ತಗೊಂಡಿದ್ದೀರಾ. ಯಾಕೆ? ಬಿಕಾಸ್ ನಿಮಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆಯಾ KEAದಲ್ಲಿ? ಅಲಾಟ್ ಆಗಿದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಯೋರ್ ಬ್ರೈಟ್ ಫ್ಯೂಚರ್.